ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕೇವಲ 1 ಸೆಕೆಂಡ್ ಆ ವ್ಯಕ್ತಿಯ ಮುಖವನ್ನು ನೆನಪಿಸಿಕೊಳ್ಳಿ. ಯಾರನ್ನ ನೀವು ಮದುವೆಯಾಗಿದ್ದೀರಿ ಮತ್ತು ಈಗ ನಿಮ್ಮನ್ನು ನೀವೇ ಒಂದು ಕಷ್ಟಕರ ಮತ್ತು ಕಹಿ ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ಈ ಪ್ರಶ್ನೆಗೆ ಉತ್ತರ ಹೌದು ಎಂದಾದರೆ ಗರುಡ ಪುರಾಣದ ಪುಟಗಳಿಂದ ಇಂದು ನಾವು ತೆರೆಯಲಿರುವ ಭಯಾನಕ ಸತ್ಯವನ್ನು ಕೇಳಿದ ನಂತರ ನಿಮ್ಮ ಆತ್ಮ ನಡುಗಬಹುದು ಎಂದು ನಂಬಿರಿ. ಈ ಮಾತುಗಳು ವಿಶೇಷವಾಗಿ ತಮ್ಮ ಕಾರ್ಯಗಳನ್ನು ಯಾರು ಗಮನಿಸೋದಿಲ್ಲ ಎಂದು ಭಾವಿಸುವವರಿಗೆ ಒಂದು ಎಚ್ಚರಿಕೆಯಾಗಿದೆ. ಹಾಗಾದರೆ ಈ ವಿಷಯದ ಆಳಕ್ಕೆ ಇಳಿಯೋಣ. ನಮ್ಮ ಶಾಸ್ತ್ರಗಳು ಏನು ಹೇಳ್ತಾವೆ ಅಂದರೆ, ವಿವಾಹವು ಕೇವಲ 2 ದೇಹಗಳ ಮಿಲನವಲ್ಲ, ಇದು 7 ಜನ್ಮಗಳ ವಾಗ್ದಾನ, ಅಗ್ನಿಯನ್ನ ಸಾಕ್ಷಿಯಾಗಿಟ್ಕೊಂಡು ತೆಗೆದುಕೊಳ್ಳುವ ಪವಿತ್ರ ಸಂಕಲ್ಪ. ಮತ್ತು ಈ ಸಂಪೂರ್ಣ ಸಂಬಂಧವು ಯಾವುದರ ಮೇಲೆ ನಿಂತಿದೆ ಅಂದರೆ, ಕೇವಲ ನಂಬಿಕೆಯ ಆಳವಾದ ಬಲವಾದ ಅಡಿಪಾಯದ ಮೇಲೆ. ಆದರೆ ಇಂದಿನ ಈ ಯುಗದಲ್ಲಿ, ಈ ಆಧುನಿಕ ಕಾಲದಲ್ಲಿ ಈ ಪವಿತ್ರ ಅಡಿಪಾಯವು ನಡುಗುತ್ತಿದೆ, ಒಡೆಯುತ್ತಿದೆ. ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಮಾಧ್ಯಮದ ಈ ಕಣ್ಣು ಕುಕ್ಕುವ ಜಗತ್ತಿನಲ್ಲಿ ಮುಚ್ಚಿದ ಕೋಣೆಗಳ ಹಿಂದೆ ಮಾಡಿದ ಪಾಪವನ್ನು ಯಾರು ಗಮನಿಸೋದಿಲ್ಲ ಎಂದು ಜನರು ಭಾವಿಸ್ತಾರೆ. ಅವರು ಕೇವಲ ಒಂದು ಸಂದೇಶವನ್ನು ಅಳಿಸಿ ಹಾಕಿದರೆ ಸಾಕು, ಜಗತ್ತನ್ನು ಮೂರ್ಖರನ್ನಾಗಿ ಮಾಡಿದೆ ಎಂದು ಭಾವಿಸ್ತಾರೆ. ಮತ್ತು ಇಲ್ಲಿಯೇ ಮನುಷ್ಯನು ದೊಡ್ಡ ತಪ್ಪು ಮಾಡ್ತಾನೆ. ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ, ಮನುಷ್ಯನು ಪಾತಾಳದ ಕತ್ತಲೆಯಲ್ಲಿ ಅಡಗಿಕೊಂಡ್ರೂ ಅವನ ಪ್ರತಿಯೊಂದು ಕರ್ಮವನ್ನು ಬಿಡಿ, ಅವನ ಪ್ರತಿಯೊಂದು ಆಲೋಚನೆಯ ಲೆಕ್ಕಾಚಾರವು ಯಮಲೋಕದಲ್ಲಿ ಚಿತ್ರಗುಪ್ತನ ಪುಸ್ತಕದಲ್ಲಿ ದಾಖಲೆಯಾಗುತ್ತಿದೆ. ಮತ್ತು ತನ್ನ ಸಂಗಾತಿಗೆ ಮೋಸ ಮಾಡೋದು, ಇದು ಅಂತಹ ಮಹಾಪಾಪ. ಅದರ ಶಿಕ್ಷೆಯ ಹೆಸರನ್ನು ಕೇಳಿದ್ರೂ ಕೆಟ್ಟ ಆತ್ಮಗಳು ಸಹ ನಡುಗ್ತವೆ. ಈಗ ಆ ಕ್ಷಣದ ಬಗ್ಗೆ ಯೋಚಿಸಿ. ಒಬ್ಬ ಮೋಸಗಾರನ ಕೊನೆಯ ಉಸಿರು ನಿಂತಾಗ ಅವನಿಗೆ ಅನಿಸುತ್ತದೆ, ಜೀವನ ಮುಗಿಯಿತು, ಎಲ್ಲವೂ ಮುಗಿಯಿತು. ಆದರೆ ವಾಸ್ತವದಲ್ಲಿ ಸಾವು ಅಂತ್ಯವಲ್ಲ, ಖಂಡಿತ ಇಲ್ಲ. ನಿಜವಾದ ಆಟವು ಸಾವಿನ ಆಚೆಗೆ ಪ್ರಾರಂಭವಾಗುತ್ತದೆ. ಗರುಡ ಪುರಾಣ ಹೇಳುತ್ತದೆ, ನಿಷ್ಠಾವಂತ ಆತ್ಮಗಳನ್ನು ಕರೆದುಕೊಂಡು ಹೋಗಲು ಶಾಂತ ದೂತರು ಬರ್ತಾರೆ. ಆದರೆ ಮೋಸಗಾರರಿಗಾಗಿ ಯಮರಾಜನು ತನ್ನ ಅತ್ಯಂತ ಭಯಾನಕ ದೂತರನ್ನ ಕಳಿಸ್ತಾನೆ. ಶಾಸ್ತ್ರಗಳಲ್ಲಿ ಇವರ ಬಗ್ಗೆ ಉಲ್ಲೇಖ ಬಂದಾಗ ನಿಜವಾಗಿಯೂ ಮೈ ಜುಮ್ಮೆನಿಸುತ್ತದೆ. ಯೋಚಿಸಿ ನೋಡಿ, ಈ ಯಮದೂತರ ದೇಹವು ಪರ್ವತದಂತೆ ವಿಶಾಲವಾಗಿರುತ್ತದೆ. ಅವರ ಕಣ್ಣುಗಳು ಉರಿಯುವ ಕೆಂಪು ಕೆಂಡಗಳಂತೆ ಇರ್ತವೆ ಮತ್ತು ಅವರ ಕೈಗಳಲ್ಲಿ ಕಬ್ಬಿಣದ ದಪ್ಪ ಮುಳ್ಳುಗಳಿರುವ ಬಲೆಗಳು. ಅವುಗಳನ್ನು ಪಾಶ ಎಂದು ಕರೆಯಲಾಗುತ್ತದೆ. ಅವರು ಸ್ವಲ್ಪವೂ ದಯೆ ತೋರಿಸೋದಿಲ್ಲ ಮತ್ತು ಆ ಪಾಶವನ್ನು ನೇರವಾಗಿ ಪಾಪಿ ಆತ್ಮದ ಕುತ್ತಿಗೆಗೆ ಬಲೆಯಂತೆ ಹಾಕ್ತಾರೆ. ಆ ಆತ್ಮವು ಕಿರುಚುತ್ತದೆ, ಅಳುತ್ತದೆ, ತನ್ನ ಮಕ್ಕಳ, ತನ್ನ ಸಂಗಾತಿಯ ಹೆಸರನ್ನ ಹೇಳುತ್ತದೆ. ಆದರೆ ಯಮದೂತರು ಅವರು ಕೇವಲ ಜೋರಾಗಿ ನಗ್ತಾರೆ. ಅವರು ಅದನ್ನು ನಿರ್ದಯವಾಗಿ ಎಳೆದುಕೊಂಡು ಹೋಗ್ತಾ ಹೇಳ್ತಾರೆ, ಅರೆ ಮೂರ್ಖ, ಬೇರೊಬ್ಬರೊಂದಿಗೆ ನಿನ್ನ ಕಾಮವನ್ನು ಪೂರೈಸಿದ್ದಾಗ ಈ ಪ್ರೀತಿ ಎಲ್ಲಿ ಹೋಗಿತು? ಈಗ ಅಳೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ, ಹೋಗು, ನಿನ್ನ ಕರ್ಮಗಳ ಶಿಕ್ಷೆಯನ್ನು ಅನುಭವಿಸು. ಇದರ ನಂತರ ಯಮದೂತರು ಆ ಆತ್ಮವನ್ನು ಕುತ್ತಿಗೆಗೆ ಕಟ್ಟಿ ಯಮಲೋಕದ ಆ ಉದ್ದವಾದ ಮತ್ತು ಭಯಾನಕ ಮಾರ್ಗದಲ್ಲಿ ಎಳೆಯಲು ಪ್ರಾರಂಭಿಸ್ತಾರೆ. ಮತ್ತು ಇದು ಸಾಮಾನ್ಯ ಪ್ರಯಾಣವಲ್ಲ, ಇದು ತನ್ನದೇ ಆದ ಒಂದು ಶಿಕ್ಷೆ. ಮತ್ತು ಈ ಪ್ರಯಾಣವು ಎಷ್ಟು ಸಮಯದವರೆಗೆ ನಡೆಯುತ್ತದೆ ಅಂದರೆ, 1 ದಿನ, 2 ದಿನವಲ್ಲ, ಪೂರ್ಣ 47 ದಿನಗಳವರೆಗೆ. ಹೌದು, ಗರುಡ ಪುರಾಣದ ಪ್ರಕಾರ ಆ ಮೋಸಗಾರ ಆತ್ಮವನ್ನ 47 ದಿನಗಳವರೆಗೆ ನಿಲ್ಲದೆ, ನಿದ್ರಿಸದೆ ಆ ನರಕದ ಮಾರ್ಗದಲ್ಲಿ ಎಳೆಯಲಾಗುತ್ತದೆ. ಇದು ಯಮರಾಜನ ದರ್ಬಾರಿಗೆ ತಲುಪುವವರೆಗೆ. ಈ ಮಾರ್ಗದ ಬಗ್ಗೆ ಯೋಚಿಸಿ. ಒಂದು ಹನಿ ನೀರಿಲ್ಲ, ಯಾವುದೇ ಮರ ಇಲ್ಲ, ಎಲ್ಲಿಯೂ ನೆರಳಿನ ಸುಳಿವು ಇಲ್ಲ. ಸುತ್ತಲೂ ಕೇವಲ ಮುಳ್ಳಿನ ಪೊದೆಗಳು ಮತ್ತು ಬೆಂಕಿಯಂತೆ ಸುಡುವ ಕೆಂಪು ಮರಳು. ಮತ್ತು ಆ ಆತ್ಮವು ಬಾಯಾಡಿದಾಗ, ನರಳಿದಾಗ, ಒದ್ದಾಡಿದಾಗ ಅದಕ್ಕೆ ಕುಡಿಯಲು ನೀರಿಲ್ಲ, ಬದಲಿಗೆ ಕುದಿಯುವ ಕೆಟ್ಟ ಕೀವು ಮತ್ತು ರಕ್ತವನ್ನು ನೀಡಲಾಗುತ್ತದೆ. ಹಾಗಾಗಿ ಈ 47 ದಿನಗಳ ಭಯಾನಕ ಪ್ರಯಾಣದ ನಂತರ ಆ ಪಾಪಿ ಆತ್ಮವು ಅಂತಿಮವಾಗಿ ಯಮಲೋಕವನ್ನು ತಲುಪುತ್ತದೆ ಮತ್ತು ಅದನ್ನು ನೇರವಾಗಿ ಯಮರಾಜನ ವಿಶಾಲ ಮತ್ತು ಕತ್ತಲೆಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತದೆ.
ಅಲ್ಲಿ ಧರ್ಮರಾಜ ಯಮರಾಜನು ತನ್ನ ಕಠಿಣ ಆದರೆ ನ್ಯಾಯಪ್ರಿಯ ರೂಪದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರ್ತಾನೆ. ಮತ್ತು ಒಂದು ವಿಷಯ ಸ್ಪಷ್ಟವಾಗಿದೆ, ಈ ನ್ಯಾಯಾಲಯದಲ್ಲಿ ಮನುಷ್ಯನ ಯಾವುದೇ ಕುತಂತ್ರ ಕೆಲಸ ಮಾಡೋದಿಲ್ಲ. ಇಲ್ಲಿ ಯಾವುದೇ ವಕೀಲ ಇರೋದಿಲ್ಲ, ಯಾವುದೇ ಸಾಕ್ಷಿ ಇರೋದಿಲ್ಲ ಮತ್ತು ಯಾವುದೇ ಸುಳ್ಳು ನಡೆಯೋದಿಲ್ಲ. ಇಲ್ಲಿ ಇರೋದು ಕೇವಲ ಕರ್ಮಗಳ ನಿಜವಾದ ಲೆಕ್ಕಪತ್ರ. ಅದನ್ನ ಚಿತ್ರಗುಪ್ತನು ತನ್ನ ಕೈಯಲ್ಲಿ ಹಿಡ್ಕೊಂಡು ಕುಳಿತಿರ್ತಾನೆ. ಆಗ ಯಮರಾಜನ ಗಂಭೀರ ಧ್ವನಿ ಮೊಳಗುತ್ತದೆ ಮತ್ತು ಚಿತ್ರಗುಪ್ತನು ಆ ರಹಸ್ಯ ಪುಟಗಳನ್ನು ತೆರೀತಾನೆ ಮತ್ತು ಆ ಪುಸ್ತಕದಲ್ಲಿ ಪ್ರತಿಯೊಂದು ವಿಷಯವೂ ದಾಖಲಾಗಿರುತ್ತದೆ. ಪ್ರತಿಯೊಂದು ದಿನಾಂಕ, ಪ್ರತಿಯೊಂದು ಸುಳ್ಳು ಸಂದೇಶ, ಪ್ರತಿಯೊಂದು ಹೋಟೆಲ್ ಕೊಠಡಿ ಮತ್ತು ಪ್ರತಿಯೊಂದು ರಹಸ್ಯ ಭೇಟಿಯು ಸ್ಪಷ್ಟ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಆ ವ್ಯಕ್ತಿ ತನ್ನ ಸಂಗಾತಿಯಿಂದ ಮರೆಮಾಡಿದ ಎಲ್ಲವೂ ಭೂಮಿಯ ಮೇಲೆ ತಾನು ತುಂಬ ಬುದ್ಧಿವಂತ ಎಂದು ಭಾವಿಸಿದ ವ್ಯಕ್ತಿ ಇಂದು ಅಲ್ಲಿ ಭಯಂಕರವಾಗಿ ನಡುತ್ತಿದ್ದಾನೆ. ಇದೆಲ್ಲವನ್ನ ನೋಡಿ ಯಮರಾಜನ ಮುಖ ಕೋಪದಿಂದ ಕೆಂಪಾಗುತ್ತದೆ ಮತ್ತು ಅವನು ತಕ್ಷಣ ಆ ಪಾಪಿ ಆತ್ಮವನ್ನ ನರಕಕ್ಕೆ ಎಸೆಯಲು ಆದೇಶಿಸ್ತಾನೆ. ಈಗ ನೋಡಿ, ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹಲವು ರೀತಿಯ ನರಕಗಳ ಉಲ್ಲೇಖವಿದೆ. ಆದರೆ ತಮ್ಮ ಸಂಗಾತಿಯನ್ನ ಮೋಸ ಮಾಡುವವರಿಗೆ ಕೆಲವು ವಿಶೇಷ ಮತ್ತು ಹೇಳಬೇಕಂದ್ರೆ ಅತ್ಯಂತ ನೋವಿನ ನರಕಗಳನ್ನು ಸೃಷ್ಟಿಸಲಾಗಿದೆ. ಮೊದಲು ಆ ಆತ್ಮವನ್ನ ತಾಮಿತ್ರ ಎಂಬ ನರಕಕ್ಕೆ ಕರೆದೊಯ್ಯಲಾಗುತ್ತದೆ. ಇದು ಕೇವಲ ದಟ್ಟವಾದ ಭಯಾನಕ ಕತ್ತಲೆ ಇರುವ ನರಕವಾಗಿದೆ ಮತ್ತು ಚಳಿ ಎಷ್ಟು ಎಂದರೆ ಮೂಳೆಗಳು ಸಹ ಕರಗಲು ಪ್ರಾರಂಭಿಸುತ್ತವೆ. ಅಲ್ಲಿ ಯಮದೂತರು ಆ ಆತ್ಮವನ್ನ ಪ್ರಜ್ಞೆ ತಪ್ಪುವವರೆಗೆ ಹೊಡಿತಾರೆ ಮತ್ತು ಪ್ರಜ್ಞೆ ಬಂದ ತಕ್ಷಣ ಹೊಡೆತ ಮತ್ತೆ ಪ್ರಾರಂಭವಾಗುತ್ತದೆ. ಅಷ್ಟೇ ಅಲ್ಲ, ಆ ಕತ್ತಲೆಯಲ್ಲಿ ವಿಷಕಾರಿ ಹಾವುಗಳು ಮತ್ತು ಕೀಟಗಳು ಅದರ ದೇಹವನ್ನು ಕಚ್ಚಿ ತಿಂತಾವೆ. ಆದರೆ ನಿಜವಾದ ಮತ್ತು ಅತ್ಯಂತ ಭಯಾನಕ ಶಿಕ್ಷೆ ಈಗ ಪ್ರಾರಂಭವಾಗುತ್ತದೆ. ವಿಶ್ವಾಸಘಾತ ಮಾಡುವವರ ಕೊನೆಯ ಮತ್ತು ಅತ್ಯಂತ ಅಪಾಯಕಾರಿ ಸ್ಥಳವನ್ನು ಶಲ್ಮಲಿ ನರಕ ಎಂದು ಕರೀತಾರೆ. ಈ ನರಕವನ್ನು ವಿಶೇಷವಾಗಿ ತಮ್ಮ ಕಾಮಕ್ಕಾಗಿ ತಮ್ಮ ನಿಷ್ಠಾವಂತ ಸಂಗಾತಿಯನ್ನ ಮೋಸ ಮಾಡಿದವರಿಗಾಗಿ ಮಾತ್ರ ಸೃಷ್ಟಿಸಲಾಗಿದೆ. ಹಾಗಾದರೆ ಈ ಶಲ್ಮಲಿ ನರಕ ಹೇಗಿದೆ ಅಂತ ಒಮ್ಮೆ ಯೋಚಿಸಿ. ಬೆಂಕಿಯ ಸಮುದ್ರ, ಸುಡುವ ಮರುಭೂಮಿ ಮತ್ತು ಅದರ ಮಧ್ಯದಲ್ಲಿ ಆಕಾಶವನ್ನು ತಲುಪುವ ಒಂದು ದೊಡ್ಡ ಕಬ್ಬಿಣದ ಕಂಬ ನಿಂತಿದೆ ಮತ್ತು ಈ ಕಂಬವು ನರಕದ ಬೆಂಕಿಯಲ್ಲಿ ಸುಟ್ಟು ಕೆಂಪಾಗಿದೆ. ಯಮದೂತರು ಆ ಆತ್ಮವನ್ನು ಎಳೆದುಕೊಂಡು ಅದೇ ಕೆಂಪು ಬಿಸಿ ಕಂಬದ ಹತ್ತಿರ ಕರೆದೊಯ್ತಾರೆ. ಆತ್ಮವು ಭಯದಿಂದ ಹಿಂದಕ್ಕೆ ಓಡಲು ಪ್ರಯತ್ನಿಸಿದಾಗ ಅವರು ಜೋರಾಗಿ ಕೂಗಿ ಹೇಳ್ತಾರೆ, ಬೇರೆಯವರ ದೇಹದ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಅಲ್ಲವೇ? ಈಗ ಇದನ್ನ ಅಪ್ಪಿಕೋ ಮತ್ತು ನಿನ್ನ ಕಾಮವನ್ನ ಪೂರೈಸ್ಕೋ. ಮತ್ತು ಇಷ್ಟು ಹೇಳಿ ಅವರು ಆ ಆತ್ಮವನ್ನ ಹಿಡಿದು ಆ ಬೆಂಕಿಯಲ್ಲಿ ಉರಿಯುತ್ತಿರುವ ಕಂಬಕ್ಕೆ ಬಲವಾಗಿ ಅಂಟಿಸ್ತಾರೆ. ಆ ಆತ್ಮದಿಂದ ಎಂತಹ ಭಯಾನಕ ಕೂಗು ಹೊರಬರುತ್ತದೆ ಅಂದ್ರೆ ಇಡೀ ಯಮಲೋಕವೇ ನಡುಗುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು ಈ ಶಿಕ್ಷೆ ಒಂದೆರಡು ದಿನಗಳದ್ದಲ್ಲ. ಇಲ್ಲ, ಶಾಸ್ತ್ರಗಳ ಪ್ರಕಾರ ಆ ಮೋಸ ಹೋದ ಸಂಗಾತಿಯ ಪ್ರತಿಯೊಂದು ಕಣ್ಣೀರಿನ ಲೆಕ್ಕ ಸರಿಹೋಗುವವರೆಗೆ ಆ ಆತ್ಮವು ಅದೇ ಸುಡುವ ಕಂಬಕ್ಕೆ ಅಂಟಿಕೊಂಡಿರುತ್ತದೆ. ಪ್ರತಿ ಕ್ಷಣವೂ ಸುಡುತ್ತದೆ, ಆದರೆ ಎಂದಿಗೂ ಸಾಯಲು ಸಾಧ್ಯವಿಲ್ಲ. ಇದೆಲ್ಲವನ್ನ ಕೇಳುವುದು ನಿಜಕ್ಕೂ ಹೃದಯ ಕಲುಕುವಂತಿದೆ. ಆದರೆ ಒಂದು ವಿಷಯವಿದೆ, ನಮ್ಮ ಶಾಸ್ತ್ರಗಳು ಎಷ್ಟು ಕಠಿಣವೋ ಅಷ್ಟೇ ದಯಾಮಯಿಯೂ ಹೌದು. ಅವು ಕೇವಲ ಶಿಕ್ಷೆಯನ್ನ ಹೇಳೋದಿಲ್ಲ, ಬದಲಿಗೆ ತಮ್ಮ ತಪ್ಪನ್ನ ಸರಿಪಡಿಸಿಕೊಳ್ಳಲು ಸ್ಪಷ್ಟ ಮಾರ್ಗವನ್ನ ತೋರಿಸ್ತಾವೆ. ಹಾಗಾಗಿ ಜೀವನದಲ್ಲಿ ಯಾರಾದರೂ ಈ ದೊಡ್ಡ ತಪ್ಪು ಮಾಡಿದ್ರೆ, ಯಾರಾದರೂ ಕಾಮದಲ್ಲಿ ಕುರುಡಾಗಿ ತಮ್ಮ ದಾರಿಯಿಂದ ತಪ್ಪಿ ಹೋಗಿದ್ರೆ, ಇದರರ್ಥ ಎಲ್ಲವೂ ಮುಗಿದಿದೆ ಎಂದಲ್ಲ. ತಮ್ಮ ಆತ್ಮವನ್ನ ಆ ನರಕದ ಬೆಂಕಿಯಿಂದ ರಕ್ಷಿಸಲು ಇನ್ನೂ ಒಂದು ಅವಕಾಶವಿದೆ. ಇದಕ್ಕಾಗಿ 3 ಬಹಳ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ ಎಂದು ಹೇಳಬಹುದು. ಮೊದಲನೆಯದು, ಆ ಮೂರನೇ ವ್ಯಕ್ತಿಯೊಂದಿಗಿನ ಎಲ್ಲ ಸಂಬಂಧಗಳನ್ನು ಶಾಶ್ವತವಾಗಿ ಮುರಿಬೇಕು. ಎರಡನೇ ಹೆಜ್ಜೆ ಬಹುಶಃ ಅತ್ಯಂತ ಕಷ್ಟಕರವಾದದ್ದು. ತಮ್ಮ ಸಂಗಾತಿಯ ಮುಂದೆ ತಮ್ಮ ಸಂಪೂರ್ಣ ತಪ್ಪನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು. ಮತ್ತು ಮೂರನೆಯದು, ಪ್ರಾಮಾಣಿಕ ಹೃದಯದಿಂದ ದೇವರಲ್ಲಿ ಕ್ಷಮೆ ಕೇಳಬೇಕು ಮತ್ತು ಈ ಪಾಪವನ್ನು ಮತ್ತೆ ಎಂದಿಗೂ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಬೇಕು.
ಏಕೆಂದರೆ ನಿಜವಾದ ಪಶ್ಚಾತ್ತಾಪವೇ ಏಕೈಕ ಮಾರ್ಗವಾಗಿದೆ. ಅದಕ್ಕಾಗಿಯೇ ಪವಿತ್ರ ಸಂಬಂಧಗಳನ್ನು ಗೌರವಿಸಬೇಕೆಂದು ಹೇಳಲಾಗುತ್ತದೆ. ಇಡೀ ಜಗತ್ತನ್ನು ಒಂದು ಕಡೆ ಇಟ್ಟು ಕೇವಲ ನಮ್ಮನ್ನು ನಂಬುವ ಆ ಪ್ರಾಮಾಣಿಕ ವ್ಯಕ್ತಿಯನ್ನು ಗೌರವಿಸಬೇಕು. ಏಕೆಂದರೆ ನೆನಪಿಡಿ, ನಿಷ್ಠೆಗಿಂತ ದೊಡ್ಡ ಧರ್ಮವಿಲ್ಲ ಮತ್ತು ಚಾರಿತ್ರ್ಯಕ್ಕಿಂತ ದೊಡ್ಡ ಆಭರಣವಿಲ್ಲ. ನೋಡಿ, ಗರುಡ ಪುರಾಣದ ಈ ಮಾತುಗಳು ಎದುರಿಸಲು ಅಲ್ಲ, ಖಂಡಿತ ಇಲ್ಲ. ಇದು ವಾಸ್ತವವಾಗಿ ನಮ್ಮನ್ನು ಸರಿಯಾದ ದಾರಿಗೆ ತರಲು ನಮ್ಮದೇ ಕೆಟ್ಟ ಕರ್ಮಗಳ ಕನ್ನಡಿಯಾಗಿದೆ. ಹಾಗಾಗಿ ಈ ಪ್ರಶ್ನೆ ಇಷ್ಟೇ, ಮತ್ತು ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರು ತಮ್ಮನ್ನು ತಾವೇ ಕೇಳ್ಕೊಳ್ಬೇಕು. ಕೆಲವು ಕ್ಷಣಗಳ ಸುಖಕ್ಕಾಗಿ ತಮ್ಮ ಆತ್ಮವನ್ನು ಶಾಶ್ವತವಾಗಿ ನರಕದ ಆ ಭಯಾನಕ ಬೆಂಕಿಗೆ ಎಸೆಯೋದು ಸರಿಯೇ? ಇದರ ಉತ್ತರ ಪ್ರತಿಯೊಬ್ಬರೊಳಗೂ ಇದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.